ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲ ಸೂಪರ್ ಅಲ್ವಾ ಗೆಳೆಯರೆ? ಹೊಸದೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಹಳ ದಿನಗಳ ನಂತರ ಬಂದಿದ್ದೇನೆ. ನಮ್ಮ ಇಂಟ್ರೆಸ್ಟಿಂಗ್ ಇನ್ಸೈಡರ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಇಂದಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಗೂಗಲನ್ನು ಸರಿಯಾಗಿ ಹೇಗೆ ಯೂಸ್ ಮಾಡೋದು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಗೂಗಲ್ ಎಲ್ಲರೂ ಬಳಸ್ತಾ ಇದ್ದಾರೆ, ಆದರೆ ಗೂಗಲ್ನ ಸರಿಯಾಗಿ ಬಳಸಿದರೆ, ಅಂದರೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಗಳನ್ನು ನಾವು ಕರೆಕ್ಟಾಗಿ ಉಪಯೋಗಿಸಿದರೆ ಗೂಗಲ್ನಲ್ಲಿ ತುಂಬಾ ಸ್ಪೀಡಾಗಿ ಕೆಲವೊಂದು ರಿಸಲ್ಟ್ಗಳನ್ನು ಅತಿ ಬೇಗ ಅಥವಾ ಅತಿ ಕ್ವಿಕ್ ಆಗಿ ನಾವು ಪಡೆಯಬಹುದು. ಆ ಬಗ್ಗೆ ಒಂದು ವಿಡಿಯೋ ನಿಮ್ಮ ಮುಂದೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವಿಚಾರಗಳ ವಿಡಿಯೋ ಇಡ್ತಾ ಇರ್ತೀವಿ, ನೋಡ್ತಾ ಇರಿ, ಬೆಂಬಲಿಸಿ. ಗೆಳೆಯರೆ, ನಮಗೆಲ್ಲ ಗೊತ್ತಿರುವಂತೆ ಗೂಗಲ್ ವಿಶ್ವದ ನಂಬರ್ 1 ಸರ್ಚ್ ಇಂಜಿನ್. ಪ್ರತಿ ನಿಮಿಷ ಗೂಗಲ್ನಲ್ಲಿ 38,000ಕ್ಕೂ ಅಧಿಕ ಸರ್ಚ್ ನಡೆಯುತ್ತದೆ. ಲಕ್ಷಾಂತರ ವೆಬ್ ಪೇಜ್ ಹೊಂದಿರುವ ಗೂಗಲ್ ಎಲ್ಲ ಮಾಹಿತಿಗಳನ್ನು ಹೊಂದಿದೆ. ಕೋಟಿ ಕೋಟಿ ಬಳಕೆದಾರರು ಗೂಗಲ್ ಅನ್ನು ದಿನ ಬಳಕೆ ಮಾಡುತ್ತಾರೆ. ಆದರೆ ಇಂತಹ ದೊಡ್ಡ ಸಮುದ್ರದಲ್ಲಿ ಕೆಲವೊಮ್ಮೆ ನಮಗೆ ಬೇಕಾಗಿರೋ ವಿಷಯಗಳು ಅಷ್ಟು ಸುಲಭವಾಗಿ ಸಿಗಲ್ಲ. ನಮಗೆ ಬೇಕಾದ ಸರಿಯಾದ ವಿಷಯದ ಬಗ್ಗೆ ಕೆಲವೊಮ್ಮೆ ಪರಿಪೂರ್ಣ ಮಾಹಿತಿ ನಮಗೆ ಸಿಗಲ್ಲ ಎಂಬುದು ನಮಗೆಲ್ಲರಿಗೂ ಆಗಿರುವ ಅನುಭವದ ವಿಚಾರ. ಆದರೆ ನಿಮಗೆ ಗೊತ್ತಿರಲಿ, ಅದು ಗೂಗಲ್ ತಪ್ಪಲ್ಲ. ಬದಲಾಗಿ ನಾವು ಗೂಗಲ್ ಅನ್ನು ಸರಿಯಾಗಿ ಉಪಯೋಗಿಸುತ್ತಿಲ್ಲ ಅಷ್ಟೇ. ಇಂದಿನ ಈ ವರದಿ ನೋಡಿದ ಮೇಲೆ ನೀವು ಗೂಗಲ್ ಉಪಯೋಗಿಸುವ ರೀತಿಯೇ ಬದಲಾಗಲಿದೆ. ಗೂಗಲ್ ಬಗೆಗಿನ ನಿಮಗೆ ತಿಳಿಯದ ಈ ಅಂಶಗಳನ್ನು ನೋಡೋಣ. ಗೂಗಲ್ನಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಮಾಹಿತಿಗಳನ್ನು ಪಡೆಯಬಹುದು. ಯಾವುದೇ ಪುಸ್ತಕವನ್ನು ಬೇಕಾದರೂ ಕೆಲವೇ ಸೆಕೆಂಡುಗಳಲ್ಲಿ ಡೌನ್ಲೋಡ್ ಮಾಡಬಹುದು. ಯಾವುದೇ PPT ಪ್ರೆಸೆಂಟೇಷನ್ ಅಥವಾ ಯಾವುದೇ ಸರ್ವೆಯ ವರದಿ ಅಥವಾ ಯಾವುದೇ ನಮಗೆ ಬೇಕಾದ ಅಗತ್ಯ ಇರುವ ಡಾಕ್ಯುಮೆಂಟ್ಗಳನ್ನು ತೀರಾ ಸಲೀಸಾಗಿ ಪಡೆಯಬಹುದು. ಯಾವುದೇ ಕಂಪನಿಯ ಮೇಲ್ ಅಡ್ರೆಸ್ ಅಥವಾ ಯಾವುದೇ ಪತ್ರಿಕೆಗಳ ಸರಿಯಾದ ವರದಿಯನ್ನು ಜಾಸ್ತಿ ಜಂಜಾಟವಿಲ್ಲದೆ ನೇರ ಪಡೆಯಬಹುದು. ಹೌದು, ಮೊದಲನೆಯದಾಗಿ ಯಾವುದೇ ಪುಸ್ತಕವನ್ನು ಡೌನ್ಲೋಡ್ ಮಾಡೋದು ಹೇಗೆ ನೋಡೋಣ. ಉದಾಹರಣೆಗೆ, ನನಗೆ ಈಗ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸು ಪುಸ್ತಕ ಡೌನ್ಲೋಡ್ ಮಾಡಬೇಕು ಎಂದಿಟ್ಟುಕೊಳ್ಳಿ. ಹಾಗಾಗಿ ನಾನು ಗೂಗಲ್ನಲ್ಲಿ ಮೂಕಜ್ಜಿಯ ಕನಸು ಎಂದು ಸಿಂಪಲ್ ಆಗಿ ಹುಡುಕುತ್ತೇನೆ. ಆದರೆ ನನಗೆ ಎಲ್ಲೂ PDF ಫಾರ್ಮ್ಯಾಟ್ನಲ್ಲಿ ಪುಸ್ತಕದ ಡೌನ್ಲೋಡ್ ಮಾಡುವ ಅವಕಾಶ ಕಾಣುತ್ತಿಲ್ಲ. ವಿಕಿಪೀಡಿಯಾ ಸೇರಿದಂತೆ ಅನೇಕ ವೆಬ್ ಪೇಜ್ಗಳು ಪುಸ್ತಕದ ಬಗ್ಗೆ ಮಾಹಿತಿ ನೀಡುತ್ತಿವೆ, ಆದರೆ ಡೌನ್ಲೋಡ್ ಮಾಡುವ ಅವಕಾಶ ಎಲ್ಲೂ ಕಾಣುತ್ತಿಲ್ಲ. ಈಗ ಇದು ಸಾಮಾನ್ಯವಾಗಿ ನಾವೆಲ್ಲ ಹುಡುಕುವ ರೀತಿ. ಆದರೆ ಈ ಸರ್ಚ್ ಜೊತೆ ನಾನೊಂದು ಪದ ಬಳಕೆ ಮಾಡಿದರೆ ಗೂಗಲ್ ಬೇರೆನೇ ರಿಸಲ್ಟ್ ನೀಡುತ್ತದೆ. ಮೂಕಜ್ಜಿಯ ಕನಸು ಫೈಲ್ ಟೈಪ್ PDF, ಅಂದರೆ ಮೂಕಜ್ಜಿಯ ಕನಸು ಫೈಲ್ ಟೈಪ್ PDF ಎಂದು ಪದ ಸೇರಿಸಿದರೆ ನನಗೆ ನೇರವಾಗಿ ಮೂಕಜ್ಜಿಯ ಕನಸು ಪುಸ್ತಕದ ಡೌನ್ಲೋಡ್ ಅವಕಾಶ ಸಿಗುತ್ತದೆ. ಈ ಮೂಲಕ ಗೂಗಲ್ನಲ್ಲಿ ಯಾವುದೇ ವೆಬ್ ಪೇಜ್ನಲ್ಲಿ ಇರುವ ಪುಸ್ತಕದ PDF ಫಾರ್ಮ್ಯಾಟ್ ಅನ್ನು ನೇರವಾಗಿ ಪಡೆಯಬಹುದು. ಕೇವಲ ಪುಸ್ತಕ ಮಾತ್ರವಲ್ಲ, ಯಾವುದೇ ಕಂಪನಿಯ ಕೇಸ್ ಸ್ಟಡೀಸ್, ಯಾವುದೇ ಡಾಕ್ಯುಮೆಂಟ್, PPT ಪ್ರೆಸೆಂಟೇಷನ್ ಅಥವಾ ಎಕ್ಸೆಲ್ ಫೈಲ್ ಕೂಡ ಸುಲಭವಾಗಿ ಪಡೆಯಬಹುದು. ಇನ್ನು ಉದಾಹರಣೆಗೆ, ನಿಮಗೆ ಯಾವುದೇ PPT ಬೇಕಾದರೆ ಅದರ ಮುಂದೆ ಫೈಲ್ ಟೈಪ್ PPT ಹಾಕಿದರೆ ಆಯಿತು. ಉದಾಹರಣೆಗೆ, ಕೋಕೋ-ಕೋಲಾ ಕಂಪನಿಯ PPT ಬೇಕಾದರೆ ಕೋಕೋ-ಕೋಲಾ ಕೇಸ್ ಸ್ಟಡಿ ಫೈಲ್ ಟೈಪ್ PPT ಎಂದು ಸರ್ಚ್ ಮಾಡಿದರೆ ನೇರ ಕೋಕೋ-ಕೋಲಾ ಕಂಪನಿಯ ಕೇಸ್ ಸ್ಟಡಿ ನಿಮ್ಮ ಮುಂದೆ. ಸೂಪರ್ ಅಲ್ವಾ? ಹಾಗೆ ಡಾಕ್ಯುಮೆಂಟ್ ಬೇಕಾದರೆ ಡಾಕ್, ಎಕ್ಸೆಲ್ ಫೈಲ್ ಬೇಕಾದರೆ XLS ಹಾಕಿದರೆ ನಿಮ್ಮ ಮುಂದೆ ನಿಮಗೆ ಬೇಕಾದ ಫೈಲ್ ಸೆಕೆಂಡ್ನಲ್ಲಿ ಸಿಗುತ್ತದೆ. ಇನ್ನು ಎರಡನೇ ವಿಧಾನ, ಇನ್ನೊಂದು ಟಿಪ್ನಲ್ಲಿ ಪ್ಲಸ್ ಮತ್ತು ಮೈನಸ್ ಸೈನ್ ಉಪಯೋಗದ ಬಗ್ಗೆ ನೋಡೋಣ. ಏನಪ್ಪ ಇದು ಅಂದುಕೊಳ್ಳುತ್ತಿದ್ದೀರಾ? ಸರಿ, ಮುಂದೆ ನೋಡೋಣ ಬನ್ನಿ. ಉದಾಹರಣೆಗೆ, ನೀವೊಬ್ಬರು ವಿದ್ಯಾರ್ಥಿ ಎಂದುಕೊಳ್ಳೋಣ. ನೀವು ವಿದ್ಯಾರ್ಥಿಗಳಿಗೆ ಸಹಾಯವಾಗುವಂತೆ ಹೌ ಟು ಮ್ಯಾನೇಜ್ ಟೈಮ್ ಎಂಬ ಬಗ್ಗೆ ಹುಡುಕುತ್ತಿದ್ದೀರಾ. ಆದರೆ ಗೂಗಲ್ ಬಹಳ ಮಿಕ್ಸ್ ರಿಸಲ್ಟ್ ನೀಡುತ್ತದೆ. ಈಗ ನಿಮಗೆ ಕೇವಲ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ, ಅಂದರೆ ನಿಮಗೆ ಬೇಕಾಗಿರುವ, ಅಂದರೆ ಸ್ಟೂಡೆಂಟ್ಗಳಿಗೆ ಬೇಕಾಗಿರುವ ಮಾಹಿತಿ ಮಾತ್ರ ಬೇಕೆಂದರೆ ಪ್ಲಸ್ ಸೈನ್ ಉಪಯೋಗಿಸಿದರೆ ಆಯಿತು.
ಉದಾಹರಣೆಗೆ ಹೌ ಟು ಮ್ಯಾನೇಜ್ ಟೈಮ್ ಪ್ಲಸ್ ಸ್ಟೂಡೆಂಟ್ಸ್ ಎಂದು ಹುಡುಕಿದರೆ ವಿದ್ಯಾರ್ಥಿಗಳಿಗೆ ಬೇಕಾದ ವಿಚಾರಗಳು ಮಾತ್ರ ಮುಂದೆ ಬರುತ್ತದೆ. ಇದರ ಅರ್ಥ, ಗೂಗಲ್ ಸಾಹೇಬ್ರೆ, ನನಗೆ ಸ್ಟೂಡೆಂಟ್ ಎಂಬ ಪದ ಇರುವ ಮಾಹಿತಿ ಈ ವಿಚಾರದಲ್ಲಿ ಬೇಕು, ಬಾಕಿ ಏನು ಬೇಕಿಲ್ಲ ಎಂದು. ಹಾಗೆ ಇನ್ನು ಮೈನಸ್ ಸೈನ್ ಅಂದರೆ ನೆಗೆಟಿವ್ ಸೈನ್ ಅನ್ನು ಉಪಯೋಗಿಸಿಕೊಂಡು ಗೂಗಲ್ನಲ್ಲಿ ಎಫೆಕ್ಟಿವ್ ಆಗಿ ಸರ್ಚ್ ಹೇಗೆ ಮಾಡುವುದು ಅಂತ ನೋಡೋಣ. ಉದಾಹರಣೆಗೆ ನೀವು ಆಪಲ್ ಕಂಪನಿ ಬಗ್ಗೆ ಹುಡುಕುತ್ತಿದ್ದೀರಾ ಎಂದಿಟ್ಟುಕೊಳ್ಳೋಣ. ಆದರೆ ಆಪಲ್ ಎಂದು ಹುಡುಕಿದರೆ ಕಂಪನಿ ಬದಲು ಹಣ್ಣಿನ ಮಾಹಿತಿ ಬರುತ್ತಿದೆ. ಈಗ ನೀವು ಮೈನಸ್ ಸೈನ್ ಉಪಯೋಗಿಸಬಹುದು. ಆಪಲ್ ಮೈನಸ್ ಫ್ರೂಟ್ ಎಂದು ಹಾಕಿದರೆ ಹಣ್ಣಿನ ಬಗ್ಗೆ ಮಾಹಿತಿ ಬಿಟ್ಟು ಬಾಕಿ ಮಾಹಿತಿ ಬರುತ್ತದೆ. ಈ ಮೂಲಕ ಮೈನಸ್ ಸೈನ್ ಉಪಯೋಗಿಸಿ ನಿಮಗೆ ಬೇಡದ ವಿಷಯಗಳನ್ನು ಸಿಂಪಲ್ ಆಗಿ ತೆಗಿಬಹುದು. ಇನ್ನು ಮುಂದಿನ ವಿಧಾನ ನಿಮ್ಮ ಸಮಯ ಬಹಳನೇ ಉಳಿಸ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೂರ್ತಿ ವಾಕ್ಯವನ್ನು ಗೂಗಲ್ನಲ್ಲಿ ಸರ್ಚ್ ಮಾಡುವ ಸರಿಯಾದ ವಿಧಾನ ನಿಮ್ಮ ಹಲವು ಕೆಲಸಗಳ ಸಮಯ ಉಳಿಸಬಹುದು. ಉದಾಹರಣೆಗೆ ನೀವು ಒಂದು ಪೂರ್ತಿ ಲೈನ್ ಅನ್ನು ಹುಡುಕಬೇಕು. ಆ ಒಂದು ಮಾತನ್ನು ಯಾರು ಹೇಳಿದ್ದರು ಎಂಬ ಬಗ್ಗೆ ನಿಮಗೆ ಮಾಹಿತಿ ಬೇಕು ಎಂದಿಟ್ಟುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇಫ್ ಯು ಫೇಲ್ ನೆವರ್ ಗಿವ್ ಅಪ್ ಬಿಕಾಸ್ ಫೇಲ್ ಮೀನ್ಸ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಈ ಒಂದು ರೀತಿಯ ಲೈನ್ ಅನ್ನು ಯಾರು ಹೇಳಿದ್ದರು ಎಂಬ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಈ ರೀತಿ ಲೈನ್ಗಳನ್ನು ಉದ್ಧಾರಣಾ ಚಿಹ್ನೆಯ ಮಧ್ಯೆ ಬರೆದು ಹುಡುಕಿದ್ರೆ ಅದೇ ರೀತಿಯಲ್ಲಿ ಅದೇ ವಿಧದಲ್ಲಿ ನೀವು ಸರ್ಚ್ ರಿಸಲ್ಟ್ ಪಡಿಬಹುದು. ಈ ಒಂದು ವಿಚಾರ ನಿಮಗೆ ಕೆಲಸ ಹುಡುಕಲು ಸಹ ಬಹಳ ಸುಲಭವಾಗಬಹುದು. ಉದಾಹರಣೆಗೆ ನೀವೊಬ್ಬರು CNC ಆಪರೇಟರ್ ಆಗಿದ್ರೆ ಅಥವಾ CNC ಆಪರೇಟರ್ ಜಾಬ್ ಹುಡುಕ್ತಾ ಇದ್ರೆ ನೀವು CNC ಆಪರೇಟರ್ ಎಂದು ಉದ್ಧಾರಣಾ ಚಿಹ್ನೆಯ ಮಧ್ಯೆ ಬರೆದು ಹುಡುಕಿದ್ರೆ ನಿಮ್ಮ ಮುಂದೆ ಅದರ ಬಗೆಗಿನ ಮಾಹಿತಿ ಯಾವುದೇ ಮಿಕ್ಸ್ ಇಲ್ಲದೆ ಸಿಗುತ್ತದೆ. ಅಂದರೆ ಬೇರೆ ಯಾವುದೇ ರೀತಿಯ ಮಾಹಿತಿ, ಬೇಡದ ಮಾಹಿತಿ ಬಿಟ್ಟು ನಿಮಗೆ CNC ಆಪರೇಟರ್ ಬಗೆಗಿನ ಸರಿಯಾದ ಮಾಹಿತಿ ಡೈರೆಕ್ಟ್ ಆಗಿ ಸಿಗ್ತದೆ. ಯಾವುದಾದ್ರೂ ಕಾಲೇಜಿನ ಕೋರ್ಸ್ ಬಗ್ಗೆ ಅವರ ಇಮೇಲ್ ಜೊತೆ ಮಾಹಿತಿ ಬೇಕಾದರೆ, ಫಾರ್ ಎಕ್ಸಾಂಪಲ್ ನನಗೆ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಬಗ್ಗೆ ಯಾವುದೇ ಒಂದು ಸಂಸ್ಥೆಯ ಇಮೇಲ್ ಕೂಡ ಬೇಕು. ಆಗ ನಾನು ಉದ್ಧಾರಣಾ ಚಿಹ್ನೆ ನಂತರ ಪ್ಲಸ್ ಚಿಹ್ನೆ ಹಾಕಿ ಇಮೇಲ್ ಎಂದು ಹುಡುಕಿದರೆ ಸಾಕು, ಸೆಕೆಂಡ್ನಲ್ಲಿ ಲಕ್ಷಾಂತರ ಪೇಜ್ಗಳ ಮಧ್ಯೆ ನನಗೆ ಬೇಕಾದ ಮಾಹಿತಿ ಸುಲಭವಾಗಿ ಸಿಗ್ತದೆ. ಈ ಒಂದು ಸ್ಮಾರ್ಟ್ ಸರ್ಚ್ನಿಂದ ನಾವು ತುಂಬ ಕೆಲಸಗಳನ್ನು ತುಂಬ ಸಿಂಪಲ್ ಆಗಿ ಕೆಲವೇ ಸೆಕೆಂಡ್ಗಳಲ್ಲಿ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನಾರ್ಮಲ್ ಆಗಿ ಹುಡುಕಿದ್ರೆ ನಿಮಗೆ ಏನೇನೋ ರಿಸಲ್ಟ್ ಬರ್ತದೆ. ಅಂದರೆ ನಮಗೆ ಬೇಕಾಗಿರೋ ರಿಸಲ್ಟ್ ಎಲ್ಲೋ ಎಷ್ಟನೇ ಪೇಜಲ್ಲೋ ಇರ್ತದೆ. ಆದರೆ ಈ ಥರ ಮಾಡೋದರಿಂದ ಆ ಎಲ್ಲ ಪೇಜ್ಗಳಿಂದ ಡೈರೆಕ್ಟಾಗಿ ನಮಗೆ ಫಸ್ಟ್ ಪೇಜ್ನಲ್ಲಿ ಇನ್ನು ಕೆಲವೊಮ್ಮೆ ಅರ್ಧ ನೆನಪಿರುವ ಸನ್ನಿವೇಶ ಇರ್ತದೆ. ಉದಾಹರಣೆಗೆ ಒಂದು ಹಾಡಿನ ಮಧ್ಯದ ಪದ ನೆನಪಿಲ್ಲ ಎಂದಿಟ್ಟುಕೊಳ್ಳೋಣ. ಆಗ ಅದನ್ನು ಹುಡುಕೋದು ಹೇಗೆ? ಇಂತಹ ಸಂದರ್ಭದಲ್ಲಿ ನಾವು ಸ್ಟಾರ್ ಉಪಯೋಗಿಸಿ ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೋದು. ಉದಾಹರಣೆಗೆ ಒಂದು ಹಾಡಿನ ಮಧ್ಯದ ಪದ ನೆನಪಿಲ್ಲ ಅಂದುಕೊಳ್ಳೋಣ. ನೀಲಿ ನೀಲಿ ಆಕಾಶ ನಿನ್ನ ಕಣ್ಣಲ್ಲಿ ನಾನ ನೀರದ ನಾನ ಎಂಬ ಹಾಡಿನ ಟ್ಯೂನ್ ಗೊತ್ತಿದೆ. ಆದರೆ ನನಗೆ ಈಗ ಆ ಫುಲ್ ಹಾಡು ಬೇಕು. ಆ ಮಧ್ಯದ ಪದ ಯಾವುದು ಎಂಬುದು ಬೇಕು. ಆಗ ನಾನು ಸ್ಟಾರ್ ಉಪಯೋಗಿಸಿ ಇದನ್ನು ಸುಲಭವಾಗಿ ಹುಡುಕ್ಬೋದು. ನೀಲಿ ನೀಲೆ ಆಕಾಶ ನಿನ್ನ ಕಣ್ಣಲ್ಲಿ ಸ್ಟಾರ್ ನೀರಾದ ಸ್ಟಾರ್ ಎಂದು ಹುಡುಕಿದ್ರೆ ಪೂರ್ತಿ ಹಾಡು ನಿಮ್ಮ ಮುಂದೆ. ಈ ರೀತಿ ನೀವು ಯಾವುದೇ ಮಿಸ್ ಆಗಿರುವ ಪದ ಸ್ಟಾರ್ ಬಳಸಿ ಹುಡುಕ್ಬೋದು. ಈ ಒಂದು ಸ್ಟಾರ್ ಅನ್ನು ಗೂಗಲ್ ಅದು ಏನು ಬೇಕಾದರೂ ತಗೊಳ್ಬಹುದು. ಅಂದರೆ ಗೂಗಲ್ನ ಆಲ್ಗೋರಿದಮ್ ಪ್ರಕಾರ ಸ್ಟಾರ್ ಉಪಯೋಗಿಸಿ ಯಾವುದೇ ಒಂದು ಸರ್ಚ್ ಮಾಡಿದಾಗ ಆ ಸ್ಟಾರ್ ಅನ್ನು ಗೂಗಲ್ ಎಲ್ಲ ರೀತಿಯ ಮ್ಯಾಚ್ ರಿಸಲ್ಟ್ಸ್ಗಳಲ್ಲಿ ಉಪಯೋಗಿಸ್ತದೆ. ಅಂದರೆ ಆ ಸೆಂಟೆನ್ಸ್ನ ಎಲ್ಲ ರೀತಿಯ ಒಂದು ರಿಸಲ್ಟ್ಗಳಲ್ಲಿ ಉಪಯೋಗಿಸ್ತದೆ. ಆಗ ನಿಮ್ಮ ಬಾಕಿ ಪದಗಳಿರ್ತದಲ್ಲ ಅದು ಮ್ಯಾಚ್ ಆದಾಗ ನಿಮಗೆ ಆ ರಿಸಲ್ಟ್ ಡೈರೆಕ್ಟಾಗಿ ಮೇಲ್ಗಡೆ ತೋರಿಸ್ತದೆ. ಇದೊಂದು ರೀತಿಯ ಸರ್ಚ್, ಒಂದು ಸ್ಮಾರ್ಟ್ ಸರ್ಚ್ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಮರೆತು ಹೋಯಿತು ಅಂದರೆ ಹೇಳಿದ್ರೆ ಗೂಗಲಲ್ಲಿ ನಿಮಗೆ ಸಮಸ್ಯೆಗೆ ಉತ್ತರ ಗೂಗಲ್ ನೀಡ್ತದೆ. ಸೊ ಡೆಫಿನೆಟ್ಲಿ ಇದೊಂದು ಉತ್ತಮ ವಿಧಾನ ಅಂತಾನೆ ಹೇಳ್ಬೋದಲ್ವ. ಮುಂದಿನ ಟಿಪ್ ಬಹಳ ಸಹಾಯಕಾರಿ. ಬೇಕಾದ ವೆಬ್ ಪೇಜ್ನ ಬೇಕಾದ ಮಾಹಿತಿ ಅದು ಯಾವುದೇ ರೀತಿ ಹುಡುಕದೆ ಪಡೆಯುವುದು ಹೇಗೆ ಎಂಬುದು. ಸಾವಿರಾರು ವೆಬ್ ಪೇಜ್ಗಳ ಮಧ್ಯೆ ನಿಮಗೆ ಒಂದು ಸುದ್ದಿ ಮಾಧ್ಯಮದ ಅಥವಾ ಯಾವುದೇ ಮಾಹಿತಿ ಜಾಲದ ನಿಖರ ಮಾಹಿತಿ ನೇರವಾಗಿ ಸಿಗಬೇಕಾದ್ರೆ ಈ ರೀತಿ ಮಾಡಿದರೆ ಆಯಿತು. ಸೈಟ್ ವೆಬ್ಸೈಟ್ ನೇಮ್ ಹಾಕಿದರೆ ನಿಮಗೆ ಬೇಕಾದ ವೆಬ್ ಪೇಜ್ನ ಬೇಕಾದ ಮಾಹಿತಿ ಸೆಕೆಂಡ್ನಲ್ಲಿ ನಿಮ್ಮ ಮುಂದೆ ಬರ್ತದೆ. ಉದಾಹರಣೆಗೆ ನಿಮಗೆ ಹಿಂದೂಸ್ತಾನ್ ಟೈಮ್ಸ್ನಿಂದ ಕೆರಿಯರ್ ಬಗ್ಗೆ ಅಂದರೆ ಕೆಲಸದ ಮಾಹಿತಿಯ ಬಗ್ಗೆ ನಿಮಗೊಂದು ನ್ಯೂಸ್ ಬೇಕು. ಅದು ಹಿಂದೂಸ್ತಾನ್ ಟೈಮ್ಸಿಂದ ಮಾತ್ರನೇ ಬೇಕು, ಬೇರೆ ಯಾವುದೇ ವೆಬ್ಸೈಟಿಂದ ಬೇಡ. ಜಸ್ಟ್ ಕೆರಿಯರ್ ಅಂತ ಹಾಕಿದರೆ ನಿಮಗೆ ಬೇರೆ ವೆಬ್ಸೈಟ್ನ ರಿಸಲ್ಟ್ಸ್ ಬರ್ತದೆ. ನಿಮಗೆ ಜಸ್ಟ್ ಹಿಂದೂಸ್ತಾನ್ ಟೈಮ್ ಇದ್ದೇ ಕೆಲಸದ ಬಗೆಗಿನ ಮಾಹಿತಿ ಅದೇ ನ್ಯೂಸ್ ಇದರಿಂದ ನಿಮಗೆ ಬೇಕು, ಸುದ್ದಿಜಾಲದಿಂದ ಬೇಕು. ಹಾಗೆ ನೀವೇನು ಮಾಡಬೇಕಂದ್ರೆ ಸೈಟ್ ಹಿಂದೂಸ್ತಾನ್ ಟೈಮ್ಸ್ ನಿಮಗೆ ಬೇಕಾಗಿರೋದು ಕೆಲಸದ ಮಾಹಿತಿ ಕ್ಯಾರಿಯರ್ ಎಂದು ಹುಡುಕಿದರೆ ನಿಮಗೆ ಜಾಸ್ತಿ ಜಂಜಾಟ ಇಲ್ಲದೆ ನೇರ ಕೆಲಸದ ಮಾಹಿತಿ ನಿಮಗೆ ಬೇಕಾದ ವೆಬ್ ಪೇಜ್ನಿಂದ ಡೈರೆಕ್ಟಾಗಿ ಸಿಗ್ತದೆ. ಅದು ಕೂಡ ಲಾಸ್ಟ್ ಅಪ್ಡೇಟೆಡ್ ಅಂದರೆ ರೀಸೆಂಟ್ ಡೇಸಲ್ಲಿ ಯಾವುದೆಲ್ಲ ಅಪ್ಡೇಟ್ ಆಗಿದೆ ಅದು ಫಸ್ಟ್ ರಿಸಲ್ಟ್ನಲ್ಲಿ ತೋರಿಸ್ತದೆ. ಕೇವಲ ಹಿಂದೂಸ್ತಾನ್ ಟೈಮ್ಸ್ ಇದ್ದೇ ನಿಮಗೆ ತೋರಿಸ್ತಾ ಹೋಗ್ತದೆ. ಈ ರೀತಿ ನೀವು ಯಾವುದೇ ಮಾಹಿತಿಯನ್ನು ಬಲು ಶೀಘ್ರ ಪಡಿಬಹುದು.
ಇನ್ನು ಕೆಲವೊಮ್ಮೆ ಒಂದೇ ರೀತಿಯ ಸೈಟ್ಗಳು ಬೇರೆ ಇದೆಯಾ ಎಂಬ ಹುಡುಕುವ ಸಂದರ್ಭ ಬರ್ಬೋದು. ಆಗ ಸಿಂಪಲ್ ಆಗಿ ಸೈಟ್ ರಿಲೇಟೆಡ್ ಎಂದು ಹಾಕಿದ್ರೆ ಆಯ್ತು. ಅದೇ ರೀತಿಯ ಮತ್ತಷ್ಟು ಸೈಟ್ ನಿಮ್ಮ ಮುಂದೆ ಬರುತ್ತದೆ. ಉದಾಹರಣೆಗೆ ಅಮೆಝಾನ್ ತರಹದ ಬೇರೆ ಸೈಟ್ ಬೇಕಾದ್ರೆ, ಅಂದ್ರೆ ಶಾಪಿಂಗ್ ಮಾಡ್ತಾ ಇರ್ತೀರ, ನಿಮಗೆ ಅಮೆಝಾನ್ ಸೈಟ್ ಇರ್ತದೆ, ನಿಮಗೆ ಬೇರೆ ಸೈಟ್ ಯಾವ್ದಾದ್ರು ಇದೆಯಪ್ಪ ರಿಲೇಟೆಡ್ ಇದ್ರದ್ದು, ನಂಗೆ ಅದರಲ್ಲೂ ಒಂದು ಶಾಪಿಂಗ್ ನೋಡೋಣ ಅಂತ ಅನಿಸ್ತದೆ. ಆಗ ನೀವು ಏನು ಮಾಡ್ಬೋದು ಅಂದ್ರೆ ಅಮೆಝಾನ್ ರಿಲೇಟೆಡ್ ಎಂದು ಹುಡುಕಿದ್ರೆ ಆಯ್ತು. ಅದೇ ರೀತಿಯ ಬೇರೆ ವೆಬ್ ಪೇಜ್ಗಳು ನಿಮ್ಮ ಮುಂದೆ ಸಿಂಪಲ್ ಆಗಿ ಬರ್ತದೆ. ಎಲ್ಲ ರೀತಿಯ ಶಾಪಿಂಗ್ನ ಅಂದರೆ ಶಾಪಿಂಗ್ ವೆಬ್ಸೈಟ್ಸ್ ಇರ್ತದಲ್ಲ ಅಮೆಝಾನ್ ತರಹದ, ಅದೆಲ್ಲ ವೆಬ್ಸೈಟ್ ನಿಮಗೆ ಡೈರೆಕ್ಟಾಗಿ ಸಿಗ್ತದೆ. ಸೊ ನೋಡಿದ್ರಲ್ಲ, ಇನ್ನು ಮುಂದೆ ನಿಮ್ಮ ಗೂಗಲ್ ಉಪಯೋಗಿಸುವ ರೀತಿ ಬದಲಾಗುತ್ತದೆ ಎಂದು ನಾನು ನಂಬ್ತೇನೆ. ಆ್ಯಕ್ಚುಲಿ ನೀವು ಮಾಹಿತಿನ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಬದಲಾಗಬಹುದು. ಸೊ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.